ಅಲ್ಲಿ ನಮ್ಮ ಮನೆ ದೇವರು ಅಂದೆ ರವಿ ಸರ್ನ, ಇವರು ನನ್ನ ದೇವರು ಡಿ ಬಾಸ್. ನನ್ನ ಬೆಡ್ ಮೇಲೆನೆ ಅವರ ಒಂದು ಫೋಟೋ ಇದೆ. ಓಕೆ. ಇದೊಂದು ಫ್ರೇಮ್ ಬಂದ್ಬಿಟ್ಟು ಶಾಂತಿಗ್ರಾಮ ಅನ್ನೋ ಒಂದು ಊರಲ್ಲಿ ನನಗೆ ಒಂದು ಈವೆಂಟ್ಗೆ ಹೋಗಿದ್ದೆ. ಶಾಂತಿಗ್ರಾಮ ಹಾಸನ, ಅಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ದಂಥದ್ದು ಇದು. Okay. ಇದೊಂದು ಎಡಿಟೆಡ್ ಫೋಟೋ ಇದು. ಸೆಪರೇಟ್ ಆ ಫೋಟೋನ ನೀಟಾಗಿ ಇದು ಮಾಡಿ ಕೊಲಾಜ್ ತರ ಮಾಡಿಬಿಟ್ಟು ಅಲ್ಲಿ ಶಾಂತಿಗ್ರಾಮದಲ್ಲಿ ಎಲ್ಲ ಕೊಟ್ಟಿದ್ದು. ಇದು ಬಂದ್ಬಿಟ್ಟು ಅಂಬರೀಷ ಸಿನಿಮಾ ಶೂಟಲ್ಲಿ ತೆಗೆಸ್ಕೊಂಡಿದ್ದಂಥದ್ದು. ಆ ಫೋಟೋ ನನಗೆ ಬೇಕೇ ಬೇಕು ಅಂತ ಅವಾಗ ಅಪ್ಪ ಇದ್ದಾಗಲೇ ಈ ಒಂದು ಫ್ರೇಮ್ ಹಾಕ್ಸ್ಕೊಂಡ್ ಬಂದಿದ್ದು. ಅದು ಹಂಗೆ ಇದೆ ಯಾವತ್ತೂ. ನೋಡಿ ಕೆಳಗಡೆ ಎಲ್ಲ ಕಲರ್ ಹೋಗಿದೆ, ಆದ್ರೂ ಅದು ಹಂಗೆ ಇಟ್ಕೊಂಡಿದ್ದೀನಿ ಫ್ರೇಮು. ಆ ಮೆಮೊರೀಸ್ ಯಾವತ್ತಿದ್ರು. ಓಕೆ. ಯಾಕೆ ಒಂದು ದೇವರು ಅಂತ ನನಗೆ ಒಂಥರ ದೇವ್ರೆ ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಸಿನಿಮಾ ಇವತ್ತಿನ ನನ್ನ ನಡ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ, ನಮ್ಮಪ್ಪ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿಸಿದ್ರು. ಬುಲೆಟ್ ಇರಬೇಕು ಅಂದ್ಬಿಟ್ಟು ಬಾಸ್ ಮಾಡಿಸಿ ಅಂತ. ಅದಕ್ಕೋಸ್ಕರ ಅವ್ರನ್ನ ನನ್ನ ದೇವರು ಅಂತ ಹೇಳ್ತಾ ಇದ್ದೀನಿ. ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಟ್ಟರು, ಒಂದಷ್ಟು ರೆಮ್ಯುನರೇಷನ್ ಕೊಡಿಸಿದ್ರು. ಅವ್ರು ಅನ್ಕೊಂಡಿದ್ದಕ್ಕೆ ನಮ್ಮಪ್ಪ ಏನು ರೆಮ್ಯುನರೇಷನ್ ಇತ್ತು ಅದಕ್ಕೆ ಜಾಸ್ತಿನೇ ಕೊಡಿಸೋರು, ಇಷ್ಟು ಕೊಡ್ರಿ ಬುಲೆಟ್ಗೆ ಅಂತ. ಆದರೆ ಅದನ್ನ ನಮ್ಮ ತಂದೆ ನಮ್ಮ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ನನ್ನ ದೇವರು ಅಂತ ಹೇಳ್ತಾ ಇರ್ತೀನಿ. ಅಂದ್ರೆ ಜೀವನ ಕೊಟ್ಟವರು. ಅರ್ಥ ಅರೆ, ನೀವು ಬೆಸ್ಟ್ ಕಾಂಬೋ ಒಂದಷ್ಟು ಫ್ರೆಂಡ್ಶಿಪ್ ನೋಡಕ್ ಹೋದ್ರೆ ಅದರಲ್ಲಿ ಅಪ್ಪಂದು ಮತ್ತೆ ನಮ್ಮ ಬಾಸ್ ಬರುತ್ತೆ. ಅದಕ್ಕೋಸ್ಕರ ಅವ್ರನ್ನ ನಾನು ದೇವ್ರು ಅಂತ ಇರ್ತೀನಿ ಯಾವಾಗಲೂ.